MLC ಚುನಾವಣೆ ಮೀಟಿಂಗ್ ನಡೀತಾ ಇದೆ, ಬಂದಿದ್ದೀರಿ, ರೆಸ್ಪಾನ್ಸ್ ಹೇಗಿದೆ? ಇಲ್ಲ, ಇವಾಗ ನಮ್ಮ ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ದೇವೇಗೌಡರು ಸ್ಪರ್ಧೆ ಮಾಡಿದ್ದಾರೆ. BJP ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ NDA ಒಕ್ಕೂಟದಿಂದ ಅವರು ಸ್ಪರ್ಧೆ ಮಾಡಿದ್ದಾರೆ. ಸೊ ಈಗಾಗಲೇ ಅವರಿಗೆ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡಿದಂಥ ಅನುಭವ ಇದೆ, ಅವ್ರದ್ದೇ ಆದಂಥ ಒಂದು ಒಳ್ಳೆಯ ನೆಟ್ವರ್ಕ್ ಕೂಡ ಇದೆ. ಸೊ ಹೀಗಾಗಿ ನಮ್ಮ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಒಗ್ಗಟ್ಟಿತ್ತು, BJP ಮತ್ತು JDS ಕಾರ್ಯಕರ್ತರ ಒಗ್ಗಟ್ಟಿತ್ತು, ಅದೇ ಒಗ್ಗಟ್ಟಿನಿಂದ ಇವಾಗ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದರಿಂದ ದೇವೇಗೌಡರ ಗೆಲುವಿನ ವಿಶ್ವಾಸ ತುಂಬ ಇದೆ. ಏಕೆಂದರೆ ದೇವೇಗೌಡರು ಗೊತ್ತಿರೋ ಹಾಗೆ ಬಹಳ ಉತ್ತಮವಾದಂಥ ವ್ಯಕ್ತಿ, ಸೌಜನ್ಯದಿಂದ ಕೂಡಿದಂಥ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ. ಸೊ ಇಂಥವರು ವಿಧಾನ ಪರಿಷತ್ಗೆ ಆಯ್ಕೆ ಆಗಬೇಕು. ಇಂಥವರು ವಿಧಾನ ಪರಿಷತ್ಗೆ ಆಯ್ಕೆ ಆದರೆ ಆ ವಿಧಾನ ಪರಿಷತ್ತಿನ ಘನತೆ ಗೌರವ ಕೂಡ ಹೆಚ್ಚಿಗೆ ಆಗುತ್ತೆ. ಅದರಿಂದ ನಾನು ಎಲ್ಲ ನಮ್ಮ ಈ ಕ್ಷೇತ್ರದ ಪದವೀಧರ ಕ್ಷೇತ್ರದ ಅಂಬರೀಷ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಶಿಕ್ಷಕರಾಗ್ಬೋದು, ಪದವೀಧರರಾಗ್ಬೋದು, ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೇನೆ, ದಯವಿಟ್ಟು ತಮ್ಮ ಮೊದಲನೇ ಪ್ರಾಶಸ್ತ್ಯ ಮತವನ್ನು ದೇವೇಗೌಡರಿಗೆ ಹಾಕಬೇಕು ಅಂತ ನಾನು ಕಳಕಳಿಯ ಮನವಿ ಮಾಡ್ತೀನಿ. ಎಲ್ಲ ಕಡೆ ಸುತ್ತಾಡಿದ್ರೆ ಜನರು ಎಲೆಕ್ಷನ್ ಆದಮೇಲೆ ಯಾವ ಥರ ಹೇಳ್ತಾ ಇದ್ದಾರೆ? ಎಲ್ಲ ನಮ್ಮ ಫೀಡ್ಬ್ಯಾಕ್ ಪ್ರಕಾರ ಎಲ್ಲ ತುಂಬ ಚೆನ್ನಾಗಿದೆ. ಗೆಲುವಿನ ವಿಶ್ವಾಸ ಮೊದಲು ಹೇಗಿತ್ತು, ಪ್ರಾರಂಭದಲ್ಲಿ ಹೇಗಿತ್ತು ಅದೇ ರೀತಿ ಆಗಿದೆ. ಎಲ್ಲ ಕಡೆಯಿಂದ ಫೀಡ್ಬ್ಯಾಕು ಚೆನ್ನಾಗಿದೆ. ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಿಂದಲೂ ಬಂದಂಥ ನಮಗೆ ಜನರ ಅಭಿಪ್ರಾಯ ಏನಿದೆ ಎಲ್ಲ, ಸರ್ ನೀವು ಆರಾಮಾಗಿರಿ, ಗೆಲ್ತೀರಾ, ಏನು ಯೋಚನೆ ಮಾಡಬೇಡಿ, ಸೊ ಈ ರೀತಿ ಹೇಳ್ತಾ ಇದ್ದಾರೆ. ಅದರಿಂದ 4ನೇ ತಾರೀಕು ಈ ಮತ ಎಣಿಕೆ ಏನಾಗುತ್ತೆ ಅದರಲ್ಲಿ ಗೆಲುವಿನ ವಿಶ್ವಾಸ ತುಂಬ ಇದೆ, ಖಂಡಿತ ಇದೆ. ಅಲ್ಲ, ಲೀಡ್ ಬಗ್ಗೆ ನಾನು ಮಾತಾಡಲ್ಲ, ಗೆಲುವು ಖಂಡಿತ ಅಂತ ಅಂದ್ಕೊಂಡಿದ್ದೀನಿ.